ಹಾಯ್ ಎವ್ರಿವನ್, ಹೇಗಿದ್ದೀರಿ ಎಲ್ಲರೂ? ಬನ್ನಿ ಈ ದಿನ ನಾವು ಈ ಉರಿ ಬಿಸಿಲಿಗೆ ತಂಪಾದ ರಾಗಿ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನೋಡಿ, ಇಲ್ಲಿ ನಾನು ಈ ಚಿಕ್ಕ ಗ್ಲಾಸಲ್ಲಿ 2 ಗ್ಲಾಸಷ್ಟು ರಾಗಿಯನ್ನು ತೊಗೊಂಡಿದ್ದೀನಿ. ಹಾಗೆಯೇ ಇದುವರೆಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ಇದನ್ನು ಶೇರ್ ಮಾಡಿ. ನೋಡಿ, ನಾನು ನೀರು ಹಾಕಿಬಿಟ್ಟು ಇದನ್ನು ಒಂದು 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ. ಅದ್ರ ಮೇಲ್ಗಡೆ ಇರೋ ಏನೇ ಡಸ್ಟ್ ಇದ್ರೂ ಒಂದು 2-3 ಸತಿ ತೊಳೆಯೋದ್ರಿಂದ ಕ್ಲೀನಾಗಿ ಹೋಗಿಬಿಡುತ್ತೆ. ನೋಡಿ, ಮತ್ತು ಅದ್ರದ್ದು ಮೇಲ್ಗಡೆ ಒಂದು ತೆಳುವಾದ ಸ್ಕಿನ್ ಸಹ ಬರುತ್ತೆ. ಅದು ನಾವು ವಾಶ್ ಮಾಡೋದ್ರಿಂದ ಕ್ಲೀನಾಗಿ ಹೋಗುತ್ತೆ. ನೀವು ಸಹ ಒಂದು 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಆಮೇಲೆ ನೀರಲ್ಲಿ ನೆನೆ ಹಾಕಿ. ನೋಡಿ, ನಾನು 2-3 ಸತಿ ತೊಳೆದೆ. ಈಗ ಇದನ್ನು ನೈಟ್ ಪೂರ್ತಿ ನಾನು ನೆನೆಯೋದಕ್ಕೆ ಬಿಡ್ತೀನಿ. ಆದಷ್ಟು ನೀವು ನೈಟು ನೆನೆ ಹಾಕಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ರೆಡಿ ಆಗುತ್ತೆ. ನೋಡಿ, ಈಗ ಬೆಳಗ್ಗೆ ಎದ್ದು ಆ ನೀರನ್ನು ತೆಗ್ದಿದ್ದೀನಿ ನಾನು ಪೂರ್ತಿಯಾಗಿ. ರಾಗಿ ಚೆನ್ನಾಗಿ ನೆಂದಿದೆ, ದೊಡ್ಡ ಆಗಿದೆ. ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ಒಂದು ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 3 ಏಲಕ್ಕಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ, ಏಲಕ್ಕಿ ಹಾಕಿದ್ರೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇಡಿ ಸಿಪ್ಪೆ ಸಹಿತ. ಈಗ ಈ ರಾಗಿಯನ್ನು ಅದ್ರ ಜೊತೆಗೆ ಹಾಕಿಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬರಬೇಕು. ಆದಷ್ಟು ನೈಸಾಗಿ ಪೇಸ್ಟ್ ಮಾಡೋದಕ್ಕೆ ನೋಡಿ. ರಾಗಿ ಚಿಕ್ಕದಾಗಿರೋದ್ರಿಂದ ಸಿಗೋದಿಲ್ಲ, ಅದು ಅಷ್ಟು ಚೆನ್ನಾಗಿ ಪೇಸ್ಟ್ ಆಗೋಲ್ಲ. ನೋಡಿ, ನೀರು ಹಾಕ್ಬಿಟ್ಟು ಈ ಥರ ರುಬ್ಕೊಳ್ಳಿ. ಮತ್ತು ನಾನಿಲ್ಲಿ ಜ್ಯೂಸ್ ಮಾಡ್ತಿರಲ್ಲ, ಜ್ಯೂಸ್ ಸೋಸುವಂಥ ಫಿಲ್ಟ್ರ್ನಲ್ಲಿ ಇದನ್ನು ಸೋಸ್ತಾ ಇದ್ದೀನಿ. ರಾಗಿ ತುಂಬ ಚಿಕ್ಕದಾಗಿರೋದ್ರಿಂದ ಅದು ಸಿಗೋದಿಲ್ಲ, ಅಂದರೆ ಸಣ್ಣ ಆಗೋದಿಲ್ಲ. ಆದ್ದರಿಂದ ಏನು ಮಾಡಬೇಕು, ಒಂದು ಸತಿ ಮಿಕ್ಸಿ ಹಾಕಿಬಿಟ್ಟು ಈ ಥರ ಅದರ ಜ್ಯೂಸನ್ನು ತೆಗೆದುಬಿಟ್ಟು ಮತ್ತೆ ಪುನಃ ಅದನ್ನು ಇನ್ನೊಂದು ಸಲ ಏನು ಉಳ್ಕೊಂಡಿರುತ್ತೆ ಅದರದ್ದು ಅದನ್ನು ಮತ್ತೆ ಮಿಕ್ಸಿಗೆ ಹಾಕ್ಬಿಟ್ಟು ಮತ್ತೆ ನೀವು ರುಬ್ಬಬೇಕು. ಕೆಲವರು ಒಂದು 2-3 ಸಲ ಮಾಡ್ತಾರೆ. 2-3 ಸಲ ಮಾಡಿದ್ರೆ ಚೆನ್ನಾಗಿರೋದ್ರದ್ದು ರಸ ಎಲ್ಲ ಬಂದುಬಿಡುತ್ತೆ. ನಾನಿಲ್ಲಿ 2 ಸಲ ಮಾಡ್ತಾಯಿದ್ದೀನಿ. ನೋಡಿ, ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಪೂರ್ತಿಯಾಗಿ ಒಂದು ಸತಿ ಹಾಕ್ತೆ, ಮತ್ತು ಉಳಿದಷ್ಟು ಹಾಕ್ತೆ. ಅದಕ್ಕೆ ಈಗ ಅದರ ರಸನೆಲ್ಲ ಚೆನ್ನಾಗಿ ಹಿಂಡ್ಕೊಳ್ತೀನಿ. ನೋಡಿ, ಈ ಥರ ಹಿಂಡಿದ್ರೆ ನಿಧಾನವಾಗಿ ಅದರದ್ದು ಜ್ಯೂಸ್ ಸಿಗುತ್ತೆ ನಮಗೆ. ತುಂಬ ಚೆನ್ನಾಗಿರುತ್ತೆ, ಇದು ತಂಪಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಿಮ್ಗೆ ಗೊತ್ತೇ ಇದೆ ರಾಗಿ ಹೆಲ್ತಿಗೆ ಎಷ್ಟು ಉಪಯೋಗ ಅಂತ. ನೋಡಿ, ಈ ಥರ ನಾವು ಇದರ ರಸವನ್ನು ತಕ್ಕೋಬೇಕು, ನೀಟಾಗಿ ಫಿಲ್ಟ್ರ್ ಮಾಡ್ಕೋಬೇಕು. ಓಕೆ, ನೀವು ಸಹ ಇದನ್ನೊಂದು ಸಲ ಮನೇಲಿ ಟ್ರೈ ಮಾಡಿ. ಹಾಗೆಯೇ ಹೇಗಿತ್ತು ರುಚಿ ಅಂತಲೇ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನೋಡಿ, ಈ ಥರ ತೆಗೆದುಬಿಟ್ರೆ ನೀಟಾಗಿ ಬರುತ್ತೆ. ಈಗ ಮತ್ತೆ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ತೀನಿ. ನೀವು ಬೇಕಿದ್ದರೆ ಒಂದು 2-3 ಸಲ ಇದನ್ನು ಮಿಕ್ಸಿಗೆ ಹಾಕ್ಕೋಬೋದು. ಓಕೆ, ಅರ್ಜೆಂಟ್ ಇದ್ದರೆ 2 ಸಲಕ್ಕೆ ಸಾಕಾಗುತ್ತೆ. ಅದಕ್ಕೆ ಕಾಯಿನೂ ಹಾಕಿರೋದ್ರಿಂದ ಹಸಿ ಕಾಯಿ ಆಗಿರಬೇಕು, ಫ್ರೆಶ್ ಆಗಿರೋವಂಥದ್ದು ತುಂಬ ಚೆನ್ನಾಗಿರುತ್ತೆ ಕುಡಿಯುವಾಗ. ನೋಡಿ, ಈ ಥರ ನೋಡಿ, ಇನ್ನೊಂದು ಸಲ ತೆಗೆದೆ ಎಷ್ಟು ಅದರ ಜ್ಯೂಸ್ ಬರ್ತಾಯಿದೆ ಅಂಥೇಳಿ. 2 ಗ್ಲಾಸ್ ರಾಗಿ ಹಾಕಿರೋದು ನಾನು. ಈ ಥರ ಚೆನ್ನಾಗಿ ಫಿಲ್ಟ್ರ್ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಫಿಲ್ಟ್ರ್ ಮಾಡೋದಕ್ಕೆ, ಆದ್ರೂ ಅದು ತುಂಬ ಟೇಸ್ಟಿಯಾಗಿರುತ್ತೆ ಕುಡಿಯೋದಕ್ಕೆ. ಮತ್ತೆ ಮತ್ತೆ ನೀವು ಮಾಡ್ಕೊಂಡು ಕುಡಿತೀರ ಒಂದು ಸಲ ಮಾಡಿದರೆ. ನೋಡಿ, ರೆಡಿ ಆಯಿತು ರಾಗಿ ಜ್ಯೂಸು. ಈಗ ನಾವು ನೋಡಿ ಇದಕ್ಕೆ ಏಲಕ್ಕಿನೂ ಹಾಕಿರೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ನಾನೀಗ ಬೆಲ್ಲ ಆ್ಯಡ್ ಮಾಡ್ತೀನಿ, ಆದರೆ ಡೈರೆಕ್ಟಾಗಿ ಅದಕ್ಕೆ ಫುಲ್ ಆ್ಯಡ್ ಮಾಡಲ್ಲ. ಅದಕ್ಕೆ ನೀವು ಹಾಕಿ ಇಡಬಾರ್ದು, ಬೆಲ್ಲ ಹುಳಿ ಬಂದುಬಿಡುತ್ತೆ ಸ್ವಲ್ಪ. ಅದಕ್ಕೋಸ್ಕರ ಏನು ಮಾಡಿ ಅಂದರೆ, ನಿಮಗೆ ಈಗ ಎಷ್ಟು ಕುಡಿತೀರ ಅಷ್ಟಕ್ಕೆ ಮಾತ್ರ ಒಂದು ಗ್ಲಾಸಿಗೆ ತೊಗೊಂಡ್ಬಿಟ್ಟು ಇದಕ್ಕೆ ಎಷ್ಟು ಬೇಕು ಅಷ್ಟು ಬೆಲ್ಲನ ಹಾಕಿ. ನಾನಿಲ್ಲಿ ಪೌಡ್ರ್ ಬೆಲ್ಲ ತೊಗೊಂಡಿದ್ದೀನಿ, ಬೇಗ ಕರಗುತ್ತೆ ಅಂಥೇಳಿ. ನೋಡಿ, 1/4 ಸ್ಪೂನ್ ಹಾಕಿದೆ, ಸಾಕಾಗುತ್ತೆ. ಅದೇ ಸ್ವಲ್ಪ ಸ್ವೀಟ್ ಇರುತ್ತೆ ಆ ಹಾಲು. ಬರೀ ಗ್ಲಾಸ್ಗೆ ನಾನು ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಉಳಿದ ರಾಗಿ ಹಾಲನ್ನು ನೀವು ಫ್ರಿಜ್ನಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಅದು ತುಂಬ ತಣ್ಣಗೆ ಕುಡಿದ್ರೆ ತುಂಬ ಸೂಪರಾಗಿರುತ್ತೆ. ನೋಡಿ, ನೀವು ಸಹ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಒಂದು ವೀಡಿಯೋದೊಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.